ಮೇಡಮ್ ಅವರೇ, ತಗೊಳ್ಳಿ ಈ ಮೊಬೈಲು ಅನ್ನೋದು ಒಂದು ಮಾಯಾಜಾಲ ಇದ್ದಂಗೆ. ಮೇಲ್ಗಡೆ ನೋಡ್ದಂಗೆ ಒಳಗಡೆ ಇರೋದಿಲ್ಲ ಮೇಡಮ್ ಅವರೇ. ಸ್ವಲ್ಪ ಒಳಗೇನಿದೆ ಅಂತ ಕೆದಕಿ ನೋಡಿ. ಏನು ಹೇಳ್ತಿದ್ದೀರಾ ಕಾಂತಮ್ಮ ಅವರೇ? ನಾನು ಸುಬ್ಬು ಮೆಸೇಜಸ್ನೆಲ್ಲ ನೋಡಾಯ್ತಲ್ಲ. ನೋಡಿ ಮೇಡಮ್ ಅವರೇ, ಈಗಿನ ಕಾಲದ ಹುಡುಗರು ಹೆಂಗೆಲ್ಲ ಮೋಸ ಮಾಡ್ತಾರೆ ಅಂತ ನಿಮಗೆ ಗೊತ್ತಿಲ್ಲ. ಆದರೆ ನನಗೆ ಗೊತ್ತು. ನಾನು ಅದ್ರ ಬಗ್ಗೆ ಓದ್ಕೊಂಡು ತಿಳ್ಕೊಂಡು ಓಡ್ಕೊಂಡು ಬಂದಿದ್ದೀನಿ ನಿಮ್ಮ ಹತ್ರ. ಮೋಸನ? ಸಾಧ್ಯನೇ ಇಲ್ಲ. ಮೇಡಮ್ ಅವರೇ, ನೀವು ನಿಮ್ಮ ಅತ್ತೆ ಥರ ಎಲ್ಲದಕ್ಕೂ ತಲೆ ಆಡಿಸ್ತೀರಲ್ಲ ಮೇಡಮ್ ಅವರೇ. ಅಲ್ಲ, ಅವರೇನೋ ಹಳೆ ಕಾಲದವರು, ಆದರೆ ನೀವು ಈಗಿನ ಕಾಲದವರು, ಟೆಕ್ನಾಲಜಿ ತಿಳ್ಕೊಂಡಿರೋರು. ನನಗೆ ಟೆಕ್ನಾಲಜಿನೂ ಗೊತ್ತು, ನನ್ನ ಗಂಡನ ಬಗ್ಗೆನೂ ಗೊತ್ತು. ಆದರೆ ನಿಮಗೆ ಗೊತ್ತಿಲ್ಲದೆ ಇರೋದು ಇನ್ನೇನಾದರೂ ಇರುತ್ತೆ ಮೇಡಮ್ ಅವರೇ. ಈಗಿನ ಹುಡುಗರು ಹುಡುಗಿಯರ ಹೆಸರನ್ನ ಬೇರೆ ಬೇರೆ ಹೆಸರಲ್ಲಿ ಸೇವ್ ಮಾಡ್ಕೊಂಡಿರ್ತಾರೆ. ನಿಮ್ಮ ಹುಡುಗನು ಹುಡುಗಿಯರ ಹೆಸರನ್ನ ಯಾರ್ಯಾರ ಹೆಸರಲ್ಲಿ ಸೇವ್ ಮಾಡ್ಕೊಂಡಿದ್ದಾನೆ ಅಂತ ನೋಡಿ. MPPA, MLA ಡ್ರೈವರು, ಚಾಮರಾಜಪೇಟೆ ಸಬ್ ಇನ್ಸ್ಪೆಕ್ಟರು, ಡ್ರೈವರ್ ಮಂಜಯ್ಯ, ಅಟೆಂಡರ್ ಶಿವಣ್ಣ, ಇಂಜಿನಿಯರ್ ಕಾಮತ್ತು, ಡಾಕ್ಟರ್ ದಯಾನಂದು. ಅಯ್ಯೋ ಕಾಂತಮ್ಮ ಅವರೇ, ನನ್ನ ಗಂಡನ ಕಾಂಟ್ಯಾಕ್ಟ್ಸ್ ಎಲ್ಲ ಬರೀ ಹೀಗೆ ಇರೋದು. ಮೇಡಮ್ ಅವರೇ, ನಿಮಗೆ ಗೊತ್ತಿಲ್ಲ. ಇದು ಬಿಟ್ಟಾಕಿ, ಅದೇನೋ ಸೋಷಿಯಲ್ ಮೀಡಿಯಾ ಆ್ಯಪ್ಗಳು ಅಂತ ಬಂದಿದ್ದಾವಂತಲ್ಲ, ಅದರಲ್ಲೆಲ್ಲ ಮೆಸೇಜ್ ಮಾಡ್ಕೊಂಡಿರ್ತಾರಂತೆ. ಅದರಲ್ಲಿ ಈ ಫ್ರೆಂಡ್ಸು ಮತ್ತೊಂದು ಇನ್ನೊಂದು ಅಂತ ಆಗಿರ್ತಾರಲ್ಲ, ಸರಿ ಚೆಕ್ ಮಾಡಿ ಮೇಡಮ್ ಅವರೇ. ಯಾಕೆ ಮೇಡಮ್ ಅವರೇ ನಗ್ತಿದ್ದೀರಾ? ನಗ್ದೆ ಇನ್ನೇನು ಮಾಡಲಿ? ನನ್ನ ಗಂಡನಿಗೆ ಸೋಷಿಯಲ್ ಸರ್ವಿಸ್ ಬಗ್ಗೆ ಎಲ್ಲ ಗೊತ್ತಿರುತ್ತೆ, ಆದರೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದ್ರ ಬಗ್ಗೆ ಏನೂ ಗೊತ್ತಿರಲ್ಲ. ಅವನು ಈ ಸೋಷಿಯಲ್ ಮೀಡಿಯಾದಿಂದ ಎಲ್ಲ ತುಂಬ ದೂರನೇ ಇರ್ತಾನೆ. ಇಲ್ಲಿ ನೋಡಿ, ಅವ್ನು ಲಾಗಿನ್ ಮಾಡಿನೇ ಎಷ್ಟೋ ತಿಂಗಳಾಗಿದೆ, ಮತ್ತೆ ಮೆಸೇಜಸ್ಸು ಅವನು ಓಪನೇ ಮಾಡಿಲ್ಲ. ಎಲ್ಲರ ಗಂಡ ಹಾಗಿರಲ್ವಲ್ಲ. ಅಲ್ಲ, ಈ ಕಾರ್ತಿಕೇಯ ಸುಬ್ರಹ್ಮಣ್ಯ ಅಷ್ಟು ಒಳ್ಳೆಯಲ್ಲ ಮೇಡಮ್ ಅವರೇ? ಅಯ್ಯೋ ಮೇಡಮ್ ಅವರೇ, ನಿಮಗೆ ಇನ್ನೊಂದು ವಿಷಯ ಗೊತ್ತಿಲ್ಲ ಅಲ್ಲ. ಈಗ ನೋಡಿ, ಈಗ ದುಡ್ಡು ಕಳಿಸೋ ಆ್ಯಪ್ ಇರ್ತಾವಂತಲ್ಲ, ಆ ಆ್ಯಪು ಈ ಆ್ಯಪು ಅಂತೆಲ್ಲ, ಅದ್ರ ಮೂಲಕನೂ ಮೆಸೇಜ್ ಮಾಡ್ತಾರಂತೆ. ಒಂದ್ಸರಿ ಅದನ್ನು ಚೆಕ್ ಮಾಡಿ. ಆಯಿತು, ಮಾಡ್ತೀನಿ. ಶಂಕರಣ 3.5% ಜಾಸ್ತಿ ಆಯಿತು, 2% ಮಾಡ್ಕೊಳ್ಳಿ. ಬಡ್ಡಿ 20,000 ಕೊಟ್ಟು 6 ತಿಂಗಳಾಗಿದೆ, ಬೇಗ ವಾಪಸ್ ಕಳಿಸು. ಈ ತಿಂಗಳು 5,000 ಕಮ್ಮಿ ಹಾಕಿದ್ದೀನಿ, ಮುಂದಿನ ತಿಂಗಳು ಅದನ್ನು ಸೇರಿಸಿ ಕಂತಿಗೆ ಕಟ್ತೀನಿ. ಪಾಪ ನನ್ನ ಗಂಡ ಎಷ್ಟು ಸ್ವಾಭಿಮಾನಿ. ಈ ವಿಷಯಗಳ ಬಗ್ಗೆ ನನ್ನ ಹತ್ರ ಒಂದ್ಸಲನೂ ಹೇಳ್ಕೊಂಡಿಲ್ಲ. ಯಾವಾಗಲೂ ಎಲ್ಲನೂ ನಗ್ನಗ್ತಾ ಹ್ಯಾಂಡಲ್ ಮಾಡ್ತಾನೆ. ನಾವು ಎಲ್ಲರೂ ಖುಷಿಯಾಗಿರೋದನ್ನೇ ನೋಡ್ತಾನೆ ಅವನು. ಅಲ್ಲ, ಇಂಥವನ ಬಗ್ಗೆ ನೀವು ಹೀಗೆಲ್ಲ ಮಾತಾಡ್ತಿದ್ದೀರಲ್ಲ, ಸರಿನಾ ಇದು? ಸುಮ್ಮನೆ ಹೋಗಿ ನೀವು ಇಲ್ಲಿಂದ. ಹಂಗಾದ್ರೆ ಸುಬ್ರಹ್ಮಣ್ಯ ಕಾರ್ತಿಕೇಯ ಇಷ್ಟೊಂದು ಒಳ್ಳೆಯವನ ಮೇಡಮ್ ಅವರೇ? ಇನ್ನೊಂದು ಸಲ ಬಂದು ನನಗೆ ಕಾಟ ಕೊಟ್ರೆ ನೀವು ಕುಡಿಯೋ ಕಾಫಿಯಲ್ಲಿ ಖಾರದ ಪುಡಿ ಸುರಿದು ಬಿಡ್ತೀನಿ. ಹೋಗಿ ಇಲ್ಲಿಂದ. ಇದೇನಿದು, ಈ ಕಾಲದಲ್ಲೂ ಇಂಥ ಒಳ್ಳೆ ಹುಡುಗರಿರ್ತಾರ? ಅದು ಯಾವುದೇ ಥರದ ಮೆಸೇಜ್ ಬರದೇ ಇರುವಂಥ ಫೋನ್ಗಳು ಇರುತ್ತಾ? ಏನಪ್ಪ ಇದೆಲ್ಲ? ಜಾನಕಿಯವರು ಫಿಟ್ನೆಸ್ ಬಗ್ಗೆ ಆಡಿದ ಮಾತುಗಳು ನನ್ನ ಕಟ್ಟಾಕ್ಬಿಟ್ಟಿದೆ. ಅವ್ರು ಹೇಳಿದ್ದು ಕೇಳಲಿಲ್ಲ ಅಂದರೆ ನಾನು ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟಂಗೂ ಆಗಲ್ಲ, ನನ್ನ ಬಗ್ಗೆ ನಾನೇ ನೆಗ್ಲೆಕ್ಟ್ ಮಾಡ್ಕೊಂಡಂಗೆ ಆಗುತ್ತೆ. ಒಟ್ಟಿನಲ್ಲಿ ಊಟ, ನಿದ್ದೆ, ಫಿಟ್ನೆಸ್ಸು ಎಲ್ಲ ಅವ್ರು ಹೇಳ್ದಂಗೆ ಆಗ್ಬಿಟ್ಟಿದೆ. ವೀರು, ಹೊರಗಡೆ ಹೊರಟ್ಯಾ? ಅದು ಜಾಗಿಂಗ್ ಮಾಡ್ಬರೋಣ ಅಂತ ಅಕ್ಕ. ಜಾಗಿಂಗಾ? ಅದು ನಾವು ಸ್ವಲ್ಪ ಜಾಗ್ ಮಾಡಿ ಒಳ್ಳೆ ಊಟ ತಿಂದು ಆರೋಗ್ಯ ಚೆನ್ನಾಗಿಟ್ಕೊಂಡ್ರೆ ಮನಸ್ಸು ಚೆನ್ನಾಗಿರುತ್ತಲ್ಲಕ್ಕ. ಇದೆಲ್ಲ ನೀನು ಆಡ್ತಿರೋ ಮಾತುಗಳ ವೀರು. ಅಲ್ಲ, ಯಾವಾಗಲೂ ಪಾರ್ಟಿ, ಮೀಟಿಂಗ್, ಜನಸೇವೆ ಅಂತ ಓಡಾಡ್ತಿದ್ದೆ. ಈಗ ನೋಡಿದ್ರೆ ಆರೋಗ್ಯದ ಬಗ್ಗೆ ಮಾತಾಡ್ತಿದ್ಯಾ? ನಿನ್ನಲ್ಲಿ ಇಂಥ ಬದಲಾವಣೆನ? ನಮ್ಮನ್ನು ಆರೈಕೆ ಮಾಡೋರಿಗೆ ಗೌರವ ಕೊಡೋಕ್ಕೋಸ್ಕರ ಅದು ಸ್ವಲ್ಪ ಫಿಟ್ ಆಗಿರ್ಬೇಕಲ್ವಕ್ಕ? ಆರೈಕೆ ಮಾಡೋರ? ಅದೇ
ನೀನೇ ನೋಡು ನನ್ನ ಎಷ್ಟು ಪ್ರೀತಿ ಮಾಡ್ತೀಯ. ನಿನಗೋಸ್ಕರಾದರೂ ನಾನು ಹೆಲ್ತಿಯಾಗಿರ್ಬೇಕಲ್ವ. ಬಾಕ ನನ್ನ ಜೊತೆ ಜಾಗ್ ಮಾಡು ಇಲ್ಲ ವಾಕ್ ಮಾಡು. ಎಲ್ಲ ವೀರು, ಈಗ ತಾನೇ ಸುಧಾರಿಸ್ಕೊತಾ ಇದ್ದೀನಿ. ನೀನು ಹೋಗಿ ಬಾ. ಸರಿ, ನೀನು ರೆಸ್ಟ್ ಮಾಡು. ಆಗಾಗ ಸ್ವಲ್ಪ ಪ್ರಾಣಾಯಾಮ ಮಾಡು, ಆರೋಗ್ಯಕ್ಕೆ ಒಳ್ಳೇದು. ಮಾಡ್ತೀನಿ. ಬಾಯ್. ಬರ್ತೀನಿ. ಆರೈಕೆ ಮಾಡ್ದವ್ರ ಯಾರ ಬಗ್ಗೆ ಮಾತಾಡ್ತಿದ್ದಾನೆ ಇವನು? ಜಾನಕಿ ಅಂತ ಹೇಳ್ದಂಗೆ ಅನ್ನಿಸ್ತು. ಒಂದು ವೇಳೆ ಜಾನಕಿ ವೇಷದಲ್ಲಿ ಬಂದಿದ್ದ ನಂದಿನಿ ಜೊತೆ ಇವನೇನಾದರೂ ಕಾಂಟ್ಯಾಕ್ಟಲ್ಲಿದ್ದಾನ? ಇಲ್ಲ, ಹಾಗೇನಾದರೂ ಆಗಿದ್ದಿದ್ರೆ ಖಂಡಿತ ನನ್ನ ಹತ್ರ ಹೇಳ್ಕೊತಿದ್ದ. ಇಲ್ಲ, ಹಾಗೆಲ್ಲ ಆಗಿರೋಕ್ಕೆ ಚಾನ್ಸೇ ಇಲ್ಲ. ಕಾಫಿ ತಂದೆಯಾ? ಕೊಡು. ಇದು ನಿನಗಲ್ಲ, ನನ್ನ ಗಂಡಂಗೆ. ಏಯ್, ಈ ಮನೇಲಿ ಏನೇ ನಡೆದ್ರು ಅದಕ್ಕೆ ಸಾಕ್ಷಿಯಾಗಿ ನೀನಿದೆಯಾ ಅಲ್ವಾ? ಆ ಶ್ರಾವಣಿ ನನ್ನ ಕುತ್ತಿಗೆ ಹಿಡಿದು ಆಚೆ ತಳ್ಳಬೇಕಾದ್ರೆ ತುಂಬ ಖುಷಿಪಟ್ಟೆ. ಈ ಮನೆಯಲ್ಲಿ ನನ್ನ ಬಗ್ಗೆ ಮೊದಲು ಗೊತ್ತಾಗಿದ್ದು ನಿನಗೆ. ಆಗ ನಿನಗೇನಾಗಿತ್ತು ಅಂತ ಚೆನ್ನಾಗಿ ನೆನಪಿದೆ ತಾನೆ? ಈಗ ಶ್ರಾವಣಿ ಮೆರಿತಿದ್ದಾಳೆ. ನೀವೆಲ್ಲರೂ ಸೇರಿಕೊಂಡು ನನ್ನನ್ನು ಹಳ್ಳಕ್ಕೆ ತಳ್ಳಬೇಕು ಅಂತ ಅಂದ್ಕೊಂಡಿದ್ದೀರಾ. ನನ್ನನ್ನು ಹಳ್ಳಕ್ಕೆ ತಳ್ಳಬೇಕು ಅಂತ ಅಂದ್ಕೊಂಡಿರೋರನ್ನ ನಾನು ಪಾತಾಳಕ್ಕೆ ತಳ್ತೀನಿ. ಈಗ ನನ್ನ ತಮ್ಮ ಮತ್ತೆ ನನ್ನನ್ನು ನಂಬ್ತಿದ್ದಾನೆ. ಆ ಶ್ರಾವಣಿ ಮೇಲೆ ದ್ವೇಷ ಕಾರ್ತಿದ್ದಾನೆ. ಇದೊಂದು ಸಾಕು, ಈ ಮನೇನ ನಾನು ಸ್ಮಶಾನ ಮಾಡಿಬಿಡ್ತೀನಿ. ನೀವೆಲ್ಲರೂ ಈ ಮನೇಲಿ ನರಳೋದನ್ನ ನಾನು ಕಣ್ಣಾರೆ ನೋಡಕ್ಕೆ ಕಾಯ್ತಾ ಇದ್ದೀನಿ. ಈ ವಿಜಯಾಂಬಿಕಾನ ಕೆಣಕಿದ್ರೆ ಏನಾಗುತ್ತೆ ಅಂತ ನಿಮ್ಮೆಲ್ರಿಗೂ ಗೊತ್ತಾಗುತ್ತೆ. ನೀವು ತುಂಬ ಸಿಂಪಲ್ ಸುಬ್ಬು. ನಿಮ್ಮ ಜೊತೆ ಮಾತಾಡಬೇಕು. ನಿಮ್ಮ ನಂಬರ್ ಸಿಕ್ಕಿದೆ, ನಾನೇ ಕಾಲ್ ಮಾಡ್ತೀನಿ. ಸುಬ್ಬು ಅವರೇ, ನೀವು ನಾನು ಆಫೀಸಲ್ಲಿ ಹೇಳಿದ್ದಕ್ಕೆ ನನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯಿತು. ನಿಮಗೆ ನಾನು ಋಣಿಯಾಗಿರ್ತೀನಿ. ಯಾವತ್ತೂ ನಿಮ್ಮನ್ನು ನಾನು ನೆನಪಿಸ್ಕೊತಾ ಇರ್ತೀನಿ.